ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಹುಟ್ಟಿದಾಕ್ಷಣ ಮಕ್ಕಳ ಸ್ಕಿನ್ ಬಹಳ ಡೆಲಿಕೇಟ್ ಆಗಿರುತ್ತೆ, ಬಹಳ ಸಾಫ್ಟ್ ಆಗಿರುತ್ತೆ. ಹಾಗೆ ಅಷ್ಟೇ ಡೆಲಿಕೇಟ್ ಆಗಿ ಮಕ್ಕಳನ್ನ ನೋಡ್ಕೋಬೇಕಾಗತ್ತೆ. ಈಗ ಎಷ್ಟೋ ಜನಕ್ಕೆ ಹುಟ್ಟಿದ ಮಕ್ಕಳ ಸ್ಕಿನ್ ಕೇರ್ ಬಗ್ಗೆ ಮಾಹಿತಿ ಬೇಕಾಗಿರುತ್ತೆ. ಯಾವ ಕ್ರೀಮ್ ಅನ್ನ ಯೂಸ್ ಮಾಡಬೇಕಾಗತ್ತೆ, ಮಕ್ಕಳಿಗೆ ಎಷ್ಟು ಫ್ರೀಕ್ವೆಂಟ್ ಆಗಿ ಸ್ನಾನ ಮಾಡಿಸ್ಬೇಕು, ಸ್ನಾನ ಮಾಡಿಸ್ಬೇಕಾದ್ರೆ ಸೋಪ್ ಅನ್ನ ಬಳಸಬಹುದಾ, ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ಮಕ್ಕಳ ಸ್ಕಿನ್ಗೆ ಬೇಕಾದಂತಹ ಪದಾರ್ಥಗಳನ್ನ ಬಳಸಬಹುದಾ, ಈ ರೀತಿ ಸಾಕಷ್ಟು ಅನುಮಾನಗಳಿರುತ್ತೆ. ಇದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಉತ್ತರವನ್ನ ನೀಡ್ತಾ ಹೋಗ್ತೀವಿ. ಆ ಉತ್ತರಗಳನ್ನ ತಿಳಿಸ್ಲಿಕ್ಕೆ ನಮ್ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಡಿವೈಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ಬೆಂಗಳೂರಿನ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಹಾಗೆ ಇವರು ಸ್ಪರ್ಶ್ ಆಸ್ಪತ್ರೆ ಸರ್ಜಾಪುರದ HOD ಪೀಡಿಯಾಟ್ರಿಕ್ ಅಂಡ್ ನಿಯೋನೆಟಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ನಮಸ್ತೆ. ನಮಸ್ತೆ ಡಾಕ್ಟರ್. ಈಗ ನಾವು ಬೇಬೀಸ್ ಅನ್ನ ಕನ್ಸಿಡರ್ ಮಾಡಿದಾಗ ಮಕ್ಕಳಿಗೆ 1 ವರ್ಷ ಆದ್ಮೇಲೆ ನೋಡೋಕು ಹುಟ್ಟಿದಾಕ್ಷಣ ಅವರ ಸ್ಕಿನ್ ಬಹಳ ಡೆಲಿಕೇಟ್ ಆಗಿರುತ್ತೆ. ಅಂಡ್ ನಾವು ಅಬ್ಸರ್ವ್ ಮಾಡಬಹುದು ಸ್ಕಿನ್ ಮೇಲೆ ಒಂದ್ ರೀತಿ ವೈಟಿಶ್ ಏನಾದ್ರೂ ಒಂದು ಮಟೀರಿಯಲ್ ತರ ಇರೋದಾಗಿರಬಹುದು. ಸ್ನಾನ ಮಾಡಿದ ಮೇಲೂ ಕೂಡ ಸ್ಕಿನ್ ಪೀಲ್ ಆಗ್ತದೆ ಅಂತ ಫೀಲ್ ಆಗುತ್ತೆ. ಯಾಕೆ ಹುಟ್ಟಿದ ಮಕ್ಕಳ ಸ್ಕಿನ್ ಅಷ್ಟು ಡೆಲಿಕೇಟ್ ಆಗಿರುತ್ತೆ, ಸಾಫ್ಟ್ ಇರುತ್ತೆ? ನ್ಯೂಬೋರ್ನ್ ಸ್ಕಿನ್ ಮತ್ತೆ ನಮ್ಮ ಒಂದು ಅಡಲ್ಟ್ ಸ್ಕಿನ್ ಮಧ್ಯೆ ಅದು ಡಿಫ್ರೆನ್ಸ್ ಅಂತರ ನಾವು ತಿಳ್ಕೊಂಡ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನ್ಯೂಬೋರ್ನ್ ಸ್ಕಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಯಾವುದೇ ಒಂದು ಸ್ಕಿನ್ ಅನ್ನು ನಾವು ಬ್ರಾಡ್ ಆಗಿ ಎಪಿಡರ್ಮಿಸ್ ಮತ್ತೆ ಡರ್ಮಿಸ್ ಅಂತ ಡಿವೈಡ್ ಮಾಡ್ಕೋತೀವಿ. ಆ ಎಪಿಡರ್ಮಿಸ್ ಅಲ್ಲಿ ಸ್ಟ್ರಾಟಮ್ ಕಾರ್ನಿಯಮ್ ಅಂದ್ರೆ ಟಾಪ್ ಮೋಸ್ಟ್ ಲೇಯರ್ ಅಲ್ಲಿ ಒಂದು ಕೆರಾಟಿನ್ ಲೇಯರ್ ಇರುತ್ತೆ. ಅದು ನಮ್ಮ ಸನ್ ರೇಸ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು, ಇನ್ಫೆಕ್ಷನ್ಸ್ ಇಂದ ಪ್ರೊಟೆಕ್ಟ್ ಮಾಡ್ಬೋದು. ಆ ಸ್ಟ್ರಾಟಮ್ ಕಾರ್ನಿಯದ ಒಳಗಡೆ ಒಂದಷ್ಟು ಸೆಲ್ಸ್ಗಳಿರ್ತವೆ, ಸ್ಕಿನ್ ಸೆಲ್ಸ್ಗಳಿರ್ತವೆ, ಅದು ಕಡಿಮೆ ಇರುತ್ತೆ. ಮೆಲೋನಿನ್ ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ಮತ್ತೆ ಎಂಟೈರ್ ಥಿಕ್ನೆಸ್ ಆಫ್ ಎಪಿಡರ್ಮಿಸ್ ಏನಿದೆ ಥಿನ್ನರ್ ಇರುತ್ತೆ. ಮತ್ತೆ ಮಾಯ್ಶ್ಚರೈಸಿಂಗ್ ಫ್ಯಾಕ್ಟರ್ ಅಂತ ಇರುತ್ತೆ, ಅದು ಕೂಡ ಬಹಳ ಕಡಿಮೆ ಇರುತ್ತೆ. ಇವೆಲ್ಲದರಿಂದ ಏನಾಗುತ್ತೆ, ಬೇಗ ವಾಟರ್ ಲಾಸ್ ಆಗುತ್ತೆ, ಬೇಗ ಕ್ರ್ಯಾಕ್ ಆಗುತ್ತೆ, ರಿಸ್ಕ್ ಆಫ್ ಇನ್ಫೆಕ್ಷನ್ಸ್ ನ್ಯೂಬೋರ್ನ್ ಮಕ್ಕಳಲ್ಲಿ ಇರುತ್ತೆ. ಸೊ ಆಗಿನ ಹುಟ್ಟಿರೋ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ, ಬೈ ನೇಚರ್ ಹುಟ್ಟಿದಾಗ ತಾಯಿ ಗರ್ಭದಿಂದ ಹೊರಗಡೆ ತೆಗೆದಾಗ ಅವ್ರ ಸ್ಕಿನ್ ಮೇಲೆ ಒಂದು ಗ್ರೀಸಿ ವೈಟಿಶ್ ಸ್ಟ್ರಕ್ಚರ್ ಇರುತ್ತೆ. ಅದಕ್ಕೆ ವರ್ನಿಕ್ಸ್ ಕೇಸಿಯೋಸಾ ಅಂತ ಹೇಳ್ತೀವಿ. ಅದು ಒಂಥರ ಇನ್ಸುಲೇಷನ್ ತರ ಆಕ್ಟ್ ಮಾಡಿ ಮಗು ಬಾಡಿ ಶರೀರದಿಂದ ಇಮಿಡಿಯೇಟ್ ವಾಟರ್ ಲಾಸ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ, ಟೆಂಪರೇಚರ್ನ ರೆಗ್ಯುಲೇಟ್ ಮಾಡುತ್ತೆ. ಹಾಗಾಗಿ ಹುಟ್ಟಿರೋ ಮಕ್ಕಳಲ್ಲಿ ನಾವು ವರ್ನಿಕ್ಸ್ ಏನು ಗ್ರೀಸಿ ಮೆಟೀರಿಯಲ್ ಅಂಟ್ಕೊಂಡಿರುತ್ತೆ ಅದನ್ನು ನಾವು ತೆಗೆಯೋದಿಕ್ಕೆ ಹೋಗೋದಿಲ್ಲ. ಅದರಿಂದ ಪ್ರೊಟೆಕ್ಷನ್ ಬರೋದ್ರಿಂದ ಅದನ್ನು ಹಾಗೆ ಇಟ್ಕೋತೀವಿ. ಅದೇ ರೀತಿ ಮಗು ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ ಇಮಿಡಿಯೇಟ್ ಹುಟ್ಟಿದ ತಕ್ಷಣ ಮಾಡಬಾರ್ದು, ಸ್ನಾನ ಮಾಡಿಸ್ಬಾರ್ದು ಅಂತ ನಾವು ಹೇಳ್ತೀವಿ. ಓಕೆ ಡಾಕ್ಟರ್. ಈಗ ಮಕ್ಕಳಿಗೆ ಹುಟ್ಟಿದಾದ್ಮೇಲೆ ರ್ಯಾಷಸ್ ಆಗೋದು ಅಥವಾ ಸ್ಕಿನ್ ಬಹಳ ಸೆನ್ಸಿಟಿವ್ ಇದ್ದಾಗ ಒಂದ್ ರೀತಿ ಸ್ಕಿನ್ ಪೀಲ್ ಕೂಡ ಆಗ್ತಿರತ್ತೆ. ಸೊ ವೈ ಇಸ್ ದಟ್ ಅಂತ, ಯಾಕೆ ಆಗತ್ತ ಆ ರೀತಿ? ಮಕ್ಕಳ ಸ್ಕಿನ್ ಏನಿದೆ ನಾ ಹೇಳ್ದಂಗೆ ಡೆಲಿಕೇಟ್ ಆಗಿರುತ್ತೆ. ಸೊ ಹುಟ್ಟಿದಾಗ ಏನಾಗುತ್ತೆ, ಮಕ್ಕಳದ್ದು ಫಸ್ಟ್ ಆ ವರ್ನಿಕ್ಸ್ ಎಲ್ಲ ಒಟ್ಟೋಗುತ್ತೆ. ಸೊ ಹಾಗಾಗಿ ಫಸ್ಟ್ ಒಂದು 6 ಅವರ್ಸ್ ತನಕ ಕಡ್ಡಾಯವಾಗಿ ಸ್ನಾನ ಮಾಡಿಸ್ಬಿಡಿ ಅಂತಲೇ ನಾವು ಹೇಳೋದು. ಐಡಿಯಲಿ 24 ಅವರ್ಸ್ ತನಕ ನಾವು ಮಾಡಿಸೋದಿಲ್ಲ. ಇಮಿಡಿಯೇಟ್ ನಮ್ಮ ಮಗು ಹುಟ್ಟಿದ ತಕ್ಷಣ ಮಗುನ ಸ್ಟೆಬಿಲೈಸ್ ಮಾಡಬೇಕು. ಅದ್ರ ಉಸಿರಾಟ ಇರ್ಬೋದು, ಎದೆ ಹೊಡಿತಾ ಇರ್ಬೋದು, ಓವರ್ ಆಲ್ ಆಕ್ಟಿವಿಟಿನ ಸ್ಟೆಬಿಲೈಸ್, ಬ್ರೈನ್ನ ಸ್ಟೆಬಿಲೈಸ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಮಗುನ ತಾಯಿಗೆ ಜೊತೆಗೆ ಸ್ಕಿನ್ ಟು ಸ್ಕಿನ್ ಕೇರ್ ಕೊಟ್ಟು ಆ ಒಂದು ಏನು ಕಂಟಿನ್ಯೂಟಿ ಆಫ್ ವಾರ್ಮ್ತ್ ಏನಿದೆ ಗರ್ಭದಲ್ಲಿ ಇದ್ದಾಗ ಈಗ ಹೇಗೆ ಅದು ವಾರ್ಮ್ತ್, ಅದಕ್ಕೆ ವಾರ್ಮ್ ಚೈನ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅಂದರೆ ಥ್ರೂ ಔಟ್ ಡೆಲಿವರಿ ಪ್ರೊಸೆಸ್ಸಲ್ಲಿ ಇರ್ಬೋದು, ಡೆಲಿವರಿ ಆದ್ಮೇಲೂ ಕೂಡ ಆ ಟೆಂಪರೇಚರ್ ರೆಗ್ಯುಲೇಷನ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮಕ್ಕಳಲ್ಲಿ, ನವಜಾತ ಶಿಶುವಲ್ಲಿ. ಸೊ ಸ್ಕಿನ್ ಟು ಸ್ಕಿನ್ ಕೊಟ್ಟು ತಾಯಿ ಫೀಡ್ ಮಾಡೋದನ್ನ ನಾವು ಇಮಿಡಿಯೇಟ್ ಆಗಿ ಇನಿಷಿಯೇಟ್ ಮಾಡ್ತೀವಿ. ಸೊ ಇದಾದ್ಮೇಲೆ ಏನಾಗುತ್ತೆ, ಆ ವರ್ನಿಕ್ಸ್ ಅನ್ನೋದು ನಿಧಾನಕ್ಕೆ ಹೊರಟೋಗುತ್ತೆ. ಅದೇ ರೀತಿ ಆ ಮೇಲ್ಗಡೆ ಇರುವಂಥ ಸ್ಕಿನ್ ಏನಾಗುತ್ತೆ, ಅದು ಸ್ಕಿನ್ ಪೀಲಿಂಗ್ ಮಕ್ಕಳಲ್ಲಿ ಬಹಳಷ್ಟು ಕಾಮನ್ನು. ಸೊ ಅದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಅದ್ರ ಮೇಲೆ ಸ್ಕಿನ್ ಪೀಲ್ ಆದಮೇಲೆ ಅದು ಏನೊಂದು ಕೆರೆಟಿನೈಸೇಷನ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ. ಅಂದರೆ ಆ ಅಪ್ಪರ್ ಲೇಯರ್ ಆಫ್ ಸ್ಕಿನ್ ಮೇಲೆ ಒಂದು ಇನ್ಸುಲೇಷನ್ ಥರ ಒಂದು ಕೆರೆಟಿನೈಸೇಷನ್ ಆಗೋಕ್ಕೆ ಶುರುವಾಗುತ್ತೆ ಆ ಪ್ರೋಸೆಸ್ಸು. ಸೊ ಆ ಪ್ರೋಸೆಸ್ ಆಗೋ ಟೈಮಲ್ಲಿ ಸ್ಕಿನ್ ಪೀಲಿಂಗು ಮತ್ತು ನ್ಯೂ ಸ್ಕಿನ್ ಫಾರ್ಮೇಷನ್ಸು, ಕೆರೆಟಿನೈಸೇಷನ್ ಆಫ್ ದ ಸ್ಕಿನ್, ಇವೆಲ್ಲವೂ ಕೂಡ ಆಗೋದ್ರಿಂದ ಸ್ಕಿನ್ ಪೀಲಿಂಗ್ ಇಸ್ ವೆರಿ ವೆರಿ ಕಾಮನ್. ಅದಕ್ಕೆ ಯಾವುದೇ ರೀತಿಯಾದಂಥ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಡಾಕ್ಟರ್, ಏನು ಇನಿಷಿಯಲ್ ಡೇಸ್ ಅಲ್ಲಿ ಬೇಬೀಸ್ ಅಲ್ಲಿ ಕೆಲವೊಂದಿಷ್ಟು ಕಾಮನ್ ಸ್ಕಿನ್ ಕಂಡೀಷನ್, ಸ್ಕಿನ್ ಇಶ್ಯೂಸ್ ಅಂತ ನೋಡೋದಾದ್ರೆ ಯಾವ್ದಾಗಿರುತ್ತೆ ಅದು?
ಈಗ ನನ್ನ ಮಕ್ಕಳು ನನ್ನ ಹತ್ರ ಬಂದಾಗ ನಾವು ಹೇಳೋದು ಭಾಳ ಫಾಸ್ಟಾಗಿ ಹೇಳ್ಬಿಡ್ತೀನಿ, ರೆಡ್ ರ್ಯಾಷಸ್, ಸ್ಮಾಲ್ ಪಿಂಪಲ್, ಸ್ಕಿನ್ ಪೀಲಿಂಗ್, ಟಿಂಜ್ ಆಫ್ ಜಾಂಡಿಸ್ ಇನ್ ದ ಐಸ್, ಅದೇ ರೀತಿ ಒಂದು ಸ್ಮಾಲ್ ವೈಟಿಶ್ ಪಿಂಪಲ್ಸ್ಗಳು ಬರುತ್ತೆ, ಚೀಕ್ಸಲ್ಲಿ ಇರ್ಬೋದು, ನೋಸಲ್ಲಿ ಇರ್ಬೋದು, ಅಥವಾ ಚಿನ್ನಲ್ಲಿರ್ಬೋದು, ಅಥವಾ ಶೋಲ್ಡರ್ಸಲ್ಲಿ ಇರ್ಬೋದು. ಇವೆಲ್ಲವೂ ಕೂಡ ಮಕ್ಕಳಲ್ಲಿ ಕಾಮನ್. ಅದಕ್ಕೆ ಒಂದು ವೇರಿಯಸ್ ಟರ್ಮಿನಾಲಜಿ ಇಟ್ಟಿದ್ದೀವಿ. ಎರಿಥಿಮಾ ಟಾಕ್ಸಿಕಮ್ ಅಂತ ಒಂದು ಹೇಳ್ತೀವಿ, ಮಿಲಿಯರಿ, ಹೀಟ್ ರ್ಯಾಶ್ ಇರ್ಬೋದು, ಸ್ಕಿನ್ ಪೀಲಿಂಗ್ ಇರ್ಬೋದು. ಇವೆಲ್ಲವೂ ಕೂಡ ಒಂದು ನಾರ್ಮಲ್ ಆಗಿ ಮಕ್ಕಳಲ್ಲಿ ಹುಟ್ಟಿದಾಗ ನಾವು ಫಸ್ಟ್ 1 ಮಂತ್ ನೋಡೋವಂಥ ಒಂದು ಸ್ಕಿನ್ ರ್ಯಾಷಸ್ಗಳು. ಅದು ನಾರ್ಮಲ್ಲು, ಅದಕ್ಕೆ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ಅವಶ್ಯಕತೆ ಬರೋದಿಲ್ಲ. ತನಗೆ ತಾನೇ ಬರುತ್ತೆ, ತನಗೆ ತಾನೇ ಅದು ವಾಸಿ ಆಗುತ್ತೆ. ನೀವು ಹೇಳ್ದಾಗೆ ಮಕ್ಕಳು ಹುಟ್ಟಿದಾಗ ಹೇಗೆ ಕಲರ್ ಇರ್ತಾರೆ, ಬಟ್ ಹೋಗ್ತಾ ಹೋಗ್ತಾ ಡಲ್ ಆಗ್ತಾ ಹೋಗ್ತಾರೆ. ಆ ಫಿನಾಮಿನನ್ಗೆ ಕಾರಣ ಏನು ಅಂತ? ಸೊ ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸ್ಕಿನ್ನು ತಿನ್ ಇರುತ್ತೆ ಹುಟ್ಟಿದಾಗ. ಸೊ ಹಾಗಾಗಿ ಅದರಲ್ಲಿ ನಾನು ಹೇಳ್ದಂಗೆ ಲೇಯರ್ಸ್ ಆಫ್ ಸ್ಕಿನ್ನಲ್ಲಿ ಎಪಿಡರ್ಮಿಸ್, ಡರ್ಮಿಸ್ ಅಂತ ಹೇಳ್ತೀವಿ. ಅದು ಪೂರ್ತಿ ಸ್ಟ್ರೆಚ್ ಏನಾಗುತ್ತೆ, ಎಪಿಡರ್ಮಿಸ್ ತಿನ್ ಇರೋದ್ರಿಂದ ಮತ್ತು ಅದ್ರ ಮೇಲೆ ಒಂದು ಕೆರಟಿನೈಸೇಷನ್ ಆಬ್ಸೆನ್ಸ್ ಇರೋದ್ರಿಂದ ಅಥವಾ ಕಡಿಮೆ ಇರೋದ್ರಿಂದ ಹುಟ್ಟಿದಾಗ ಆ ಸ್ಕಿನ್ ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಪಿಂಕ್ ಆಗಿ ಕಾಣಿಸುತ್ತೆ. ಸೊ ಯಾವಾಗ ಒಂದು ಸೆಕೆಂಡ್ ಥರ್ಡ್ ವೀಕಲ್ಲಿ ಆ ಕೆರಟಿನೈಸೇಷನ್ ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆಗೋಕ್ಕೆ ಶುರುವಾಗುತ್ತೆ, ಆ ಸ್ಕಿನ್ ಕಲರು ವೇರಿ ಆಗ್ತಾ ಇರುತ್ತೆ. ಆಕ್ಚುಯಲ್ ಸ್ಕಿನ್ ಕಲರ್ ಆಫ್ ದ ಬೇಬಿ ನಮ್ಗೆ ಅರ್ಥ ಆಗೋದೇ 6 ಮಂತ್ಸಲ್ಲಿ. ಅದಕ್ಕೋಸ್ಕರ 6 ಮಂತ್ಸ್ ತನಕ ನಾವು ಯಾವುದೇ ರೀತಿಯಾದಂಥ ಸನ್ಸ್ಕ್ರೀಮ್ಸ್ ಇರ್ಬೋದು, ಯಾವುದನ್ನು ನೀವು ಹಚ್ಚಬಾರ್ದು ಮಕ್ಕಳಿಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳೋದೇ ಅದಕ್ಕೋಸ್ಕರನೇ. ಸೊ ಹಾಗಾಗಿ ಸ್ಕಿನ್ ಏನು ಟ್ರಾನ್ಸ್ಪರೆಂಟ್ ಇರುತ್ತೆ ಅದು ಗ್ರೋತ್ ಆದಾಗ, ಮಕ್ಕಳು ಗ್ರೋತ್ ಆದಂಗೆ ಕೆರಟಿನೈಸೇಷನ್, ಸ್ಕಿನ್ ಮೆಚುರಿಟಿ ಬಂದಂಗೆ ಆ ಟ್ರಾನ್ಸ್ಪರೆನ್ಸಿ ಹೋಗಿ ಒಪೇಕ್ ಆಗುತ್ತೆ. ಸೊ ಹಾಗಾಗಿ ಆ ಕಲರು ಹುಟ್ಟಿದಾಗ ಏನು ಕಲರ್ ಇರುತ್ತೆ ಮತ್ತೆ ಮುಂದೆ ಬೆಳೀತಾ ಬೆಳೀತಾ ಫ್ಯೂ ಮಂತ್ಸಲ್ಲಿ ಆ ಕಲರು ನಿಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ ಡಾಕ್ಟರ್, ಮತ್ತೊಂದು ಕಾಮನ್ ಡೌಟ್ ಅಂದರೆ ಪೇರೆಂಟ್ಸಿಗೆ, ನ್ಯೂ ಬಾರ್ನ್ ಪೇರೆಂಟ್ಸಿಗೆ, ಮಗುಗೆ ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡಿಸ್ಬೇಕಾಗತ್ತೆ, ಆ್ಯಂಡ್ ನೀರು ತುಂಬ ಬಿಸಿ ಇರಬೇಕಾ ಅಥವಾ ಬೆಚ್ಚಗಿರಬೇಕಾ, ಈ ರೀತಿ ಸಾಕಷ್ಟು ಡೌಟ್ ಇರುತ್ತೆ. ಸೊ ಇದನ್ನು ಕ್ಲಾರಿಫೈ ಮಾಡೋದಾದ್ರೆ ಸ್ಕಿನ್ ಅಂತ ಬಂದಾಗ ನಾವು ಡೈಲಿ ಏನು ನಾವು ಕ್ಲೀನ್ ಮಾಡ್ತೀವಿ, ಫೇಸ್ನ ಕ್ಲೀನ್ ಮಾಡೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಬಹಳಷ್ಟು ಇಂಪಾರ್ಟೆಂಟ್. ಇದು ಹೈಜೀನನ್ನು ಮೇಂಟೈನ್ ಮಾಡುವಂಥದ್ದು. ಆ್ಯಂಡ್ ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ನಮ್ಗೆ ಹೆಂಗೆ ಕಣ್ಣು, ಲಿವರು, ಹಾರ್ಟ್ ಹೆಂಗೆ ನಾವು ಆರ್ಗನ್ ಅಂತ ಹೇಳ್ತೀವಿ, ಅದೇ ರೀತಿ ಸ್ಕಿನ್ನು ಕೂಡ ಒಂದು ಆರ್ಗನ್. ಅದು ನಮ್ಮ ಬಾಡಿಯಲ್ಲಿ ಅದೇ ಲಾರ್ಜೆಸ್ಟ್ ಆರ್ಗನ್ ಅದು. ಸೊ ಅದ್ರದ್ದು ಉದ್ದೇಶ ಏನು, ಅದನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಅದರಿಂದ ಸ್ಕಿನ್ನಿಂದ ನಮಗೆ ಲಾರ್ಜೆಸ್ಟ್ ನಮ್ದು ಎಂಟೈರ್ ಬಾಡಿ ಕವರ್ ಮಾಡಿರೋದ್ರಿಂದ ಅದು ಬ್ರೇಕ್ ಆಗದಲ್ಲೇ ಇದ್ದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ನೆಲ್ಲ ಅದು ಪ್ರಿವೆಂಟ್ ಮಾಡುತ್ತೆ. ಸೊ ಸ್ನಾನ ಅಂತ ಬಂದಾಗ, ನವಜಾತ ಶಿಶುವಲ್ಲಿ ಸ್ನಾನ ಅಂತ ಬಂದಾಗ ನಾವೇನು ಮಾಡಿ, ಹುಟ್ಟಿದ ತಕ್ಷಣನೇ ಯಾವುದೇ ಮಕ್ಕಳಿಗೆ ನಾವು ಸ್ನಾನ ಮಾಡಿಸೋದಕ್ಕೆ ಹೋಗೋದಿಲ್ಲ. ಬಿಕಾಸ್ ಆ ವಾರ್ಮ್ ಚೈನ್ನ ಮೇಂಟೈನ್ ಮಾಡಬೇಕು. ಟೆಂಪ್ರೇಚರ್ ರೆಗ್ಯುಲೇಷನ್ನು ಟಿಲ್ ಆ ಮಗು ಬಾಡಿ, ಈಗ ತಾಯಿ ಗರ್ಭದಲ್ಲಿದ್ದಾಗ ನೀರಲ್ಲಿ ಲೈಕರ್ ಅಂತ ಹೇಳ್ತೀವಿ, ಅದರೊಳಗಡೆ ಫ್ಲೋಟ್ ಆಗ್ತಾ ಇರುತ್ತೆ, ಅದು ವಾರ್ಮ್ ಇರುತ್ತೆ. ಸೊ ಅದು ಥ್ರೂ ಔಟ್ ಡೆಲಿವರಿ ಪ್ರೋಸೆಸ್ ಒಂದ್ಸಲ ಹೊರಗಡೆ ಬಂದ ತಕ್ಷಣನೇ ಎಂಟೈರ್ ಮೆಟೀರಿಯಲ್ಸ್ ಏನಿದೆ ಡೆಲಿವರಿ ಟೈಮಲ್ಲಿ ಎಲ್ಲವೂ ಕೂಡ ಪ್ರೀ ವಾರ್ಮ್ಡ್ ಇರುತ್ತೆ. ನಾವು ರಿಸೀವ್ ಮಾಡೋವಂಥ ಒಂದು ಟವಲ್ಸ್ ಇರ್ಬೋದು, ಬ್ಲ್ಯಾಂಕೆಟ್ಸ್ ಇರ್ಬೋದು, ಕ್ಲೀನ್ ಮಾಡೋಂಥ ಬ್ಲ್ಯಾಂಕೆಟ್ಸ್ ಇರ್ಬೋದು, ಈ ವಾರ್ಮ್ತ್ ಮೇಂಟೈನ್ ಮಾಡಿದಾಗ ಸಡನ್ ಡ್ರಾಪ್ ಇನ್ ಟೆಂಪ್ರೇಚರ್ ಆದ್ರೂ ಕೂಡ ಮಕ್ಕಳಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು. ಸೆಕೆಂಡ್ ಥಿಂಗ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂತಂದರೆ, ಸ್ನಾನ ಅಂತ ಬಂದಾಗ ಫಸ್ಟ್ 6 ಅವರ್ಸು ಖಂಡಿತವಾಗಿ ಸ್ನಾನ ಮಾಡಿಸ್ಬಾರ್ದು. ಐಡಿಯಲಿ 24 ಅವರ್ಸ್ ತನಕ ಮಾಡಿಸ್ಬೇಡಿ. ಸೆಕೆಂಡ್ ಡೇಯಿಂದ ನೀವು ಸ್ನಾನ ಮಾಡಿಸ್ಬೋದು. ಮತ್ತು ಸ್ನಾನ ಮಾಡಿಸುವಾಗ ಸಿಂಪಲ್ ವಾಟರ್ ಬಾತ್, ಅಂದರೆ ಈಗ ನಾವು ಟೆಂಪ್ರೇಚರ್ ಆಫ್ ವಾಟರ್ ಹೇಗಿರಬೇಕು ಅಂದರೆ ಅರೌಂಡ್ 36 to 40 ಡಿಗ್ರಿ ಅಂತ ಹೇಳ್ತೀವಿ. 36 to 38 ಡಿಗ್ರಿ ಮಧ್ಯೆ ಇದ್ದರೆ ಇಟ್ ಈಸ್ ಗುಡ್ ಎನಫ್. ಬಿಕಾಸ್ ನಾರ್ಮಲ್ ಬೇಬಿ ಬಾಡಿ ಟೆಂಪ್ರೇಚರು 36.5 to 37.5 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅದನ್ನು ಆ ರೇಂಜಲ್ಲೇ ಮೇಂಟೈನ್ ಮಾಡಬೇಕಾಗತ್ತೆ. ಸ್ನಾನ ಮಾಡಿಸ್ಬೇಕಾದ್ರೂ ಕೂಡ 36 to 40 ಡಿಗ್ರಿ ರೇಂಜಲ್ಲಿ ಮಗುನ ಉಗುರು ಬೆಚ್ಚಗಿರೋ ನೀರು ಅಂತ ಹೇಳ್ತೀವಿ, ಅದರಲ್ಲಿ ಮಾಡಿಸಿದ್ರೆ ಭಾಳ ಉತ್ತಮ. ಅದರಲ್ಲೇ ಮಾಡಿಸ್ಬೇಕು. ತುಂಬ ಹಾಟ್ ಬಾತ್ ಆಗಲಿ ಅಥವಾ ಟೂ ಕೋಲ್ಡ್ ಬಾತ್ ಆಗಲಿ ಮಾಡಿಸ್ಬಾರ್ದು, ವೇರಿಯೇಷನ್ನ ಮಾಡಬಾರ್ದು. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ತಿಳ್ಕೊತೀನಿ. ಪ್ರತಿ ಬಾರಿಯೂ ಕಾರ್ಯಕ್ರಮದಲ್ಲಿ ಒಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕನ್ನೇ ತೊಗೊಂಬರ್ತೀರಿ. ಬಿಕಾಸ್ ಮಕ್ಕಳ ಆರೋಗ್ಯದ ವಿಚಾರವಾಗಿ ಅಥವಾ ಅವರ ಮಕ್ಕಳ ಕೇರ್ ಬಗ್ಗೆ ಪೇರೆಂಟ್ಸಿಗೆ ತಿಳ್ಕೊಳ್ಳೇಬೇಕಿರತ್ತೆ. ಅದ್ರ ಬಗ್ಗೆ ತಿಳ್ಕೊತೀನಿ ಡಾಕ್ಟರ್. ಒಂದು ಬ್ರೇಕ್ನ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಯುವ ಅವರ ಈ ಸಿನಿಮಾ ಟ್ರೇಲರ್ ಎಲ್ಲ ನೋಡ್ತಾ ಇದ್ರೆ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ರೋಲ್ ಪ್ಲೇ ಮಾಡ್ಬೇಕಾದ್ರೆ? ನನಗೆ ತುಂಬಾ ಇಷ್ಟ ಆಯ್ತು ಈ ರೋಲ್ ಪ್ಲೇ ಮಾಡಕ್ಕೆ. ಯಾಕಂದ್ರೆ ಇಡೀ ಥೀಮ್ ಇರೋದು ಈ ಮಗು ಮತ್ತೆ ಮೃಗ ಅಲ್ಲ. ಸಿನಿಮಾದಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಕೂಡ ತುಂಬಾ ಅಂದ್ರೆ ಪಕ್ಕಾ ಲೋಕಲ್ ಅನ್ಸುತ್ತೆ. ಅನ್ಫಿಲ್ಟರ್ಡ್ ಆಗಿ ಮಾತಾಡ್ತಾಳೆ ಅವಳು, ಬೋಲ್ಡ್ ಇದ್ದಾಳೆ, ಬಟ್ ಶಿ ಇಸ್ ವೆರಿ ಇನ್ನೋಸೆಂಟ್ ಅಂಡ್ ಸಿಂಪಲ್.
ಏನ್ ನಿಂದೇನ್ ಬಾಯ ಬಚ್ಚಲ್ ಮನೆ ಸಿನಿಮಾದಲ್ಲಿ ನಿಮ್ ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ಐ ಥಿಂಕ್ ಹೌದು, ಒಂದು ಟ್ವಿಸ್ಟ್ ಜೊತೆ ಬರುವಂತ ಒಂದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನಿಮ್ ಹೆಸರು ಡ್ಯಾಡಿ. ಆಬ್ವಿಯಸ್ಲಿ ಎಲ್ಲರಿಗೂ ಮಕ್ಕಳು ಅಂತ ಟ್ರೀಟ್ ಮಾಡ್ತಾ ಇದ್ದಾನೆ ಅವನ ಮೇಲೆ ಅವನ ಅಪ್ಪನೇ ಆಗಿರಕ್ ಸಾಧ್ಯ ಅಲ್ವಾ? ಬನ್ನಿ ಎಲ್ಲಾ ಗ್ಯಾಂಗ್ಸ್ಟರ್ ಮಕ್ಕಳೇ, ಇಂದಿನ ರೌಡಿ ರೈನ್ ಸ್ಪೆಷಲ್ ಕ್ಲಾಸ್ ನ ಶುರು ಮಾಡೋಣ. ಎಕ್ಕ ರಾಜ ರಾಣಿ ಎಂದು 3:15ಕ್ಕೆ. ಸೂಪರ್ ಓವರ್ ನಲ್ಲಿ ಬುಮ್ರಾ ಅವರ ಯಾರ್ಕರ್ ಆಟವನ್ನು ಬದಲಾಯಿಸಿತು. ಬುಮ್ರಾ ಆಟವನ್ನು ಬದಲಾಯಿಸಿದವರು ಯಾರು ಎಂದು ನಿಮಗೆ ತಿಳಿದಿದೆ. ಈ ಬಲವಾದ ಗೋಡೆಯೊಂದಿಗೆ ರಫ್ತಾರ್ ಹೈ ತೇರಿ ಲಗ್ತಿ ವಿಕೆಟ್ಸ್ ಕಿ ಢೇರಿ, ಬೌಲರ್ ಸೆ ಅಪ್ನೆ ಟು ಗೇಮ್ ಬದಲ್ ದೇ. ಜೆಕೆ ಸೂಪರ್ ಸಿಮೆಂಟ್, ಬಿಲ್ಡ್ ಸ್ಟ್ರಾಂಗ್. ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲ ಕೊಡುಕು ಲಗೋರಿ, ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರಿ. ಪುಳಿಯೋಗರೆ ಪುಳಿಯೋಗರೆ ಪುಳಿಯೋಗರೆ, ವಾಟ್ ಅ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ. ಈ ಫ್ಯಾಂಟಾಸ್ಟಿಕ್ ಪುಳಿಯೋಗರೆನ ನೀವೇ ತಯಾರಿಸಬಹುದು. ಹೇಗೆ? ಆಚಿ ಪುಳಿಯೋಗರೆ ಪೌಡರ್ ನಿಂದ. ಈ ಪೌಡರ್ ಅನ್ನು ಬಿಸಿಯಾದ ಆಯಿಲ್ ನಲ್ಲಿ ಹಾಕಿ ಅನ್ನವನ್ನು ಬೆರೆಸಿದ್ರೆ 10 ನಿಮಿಷದಲ್ಲಿ ಫ್ಯಾಂಟಾಸ್ಟಿಕ್ ಪುಳಿಯೋಗರೆ ರೆಡಿ. ಆಚಿ ಪುಳಿಯೋಗರೆ ಪೌಡರ್. ನಮ್ಮವ್ರ ಜೊತೆ ಇದ್ದಾಗ ಶುಭಾರಂಭವಾಗುತ್ತವೆ. ಅದಕ್ಕೆ ಕೇವಲ ಮುಥೂಟ್ ಫೈನಾನ್ಸ್ ಶತಮಾನಗಳಿಂದ ನೀಡುತ್ತಾ ಇದೆ ಪ್ರತಿ ಹೊಸ ಆರಂಭದಲ್ಲೂ ನಮ್ಮದೇ ಆದ ಭರವಸೆ. ಮುಥೂಟ್ ಫೈನಾನ್ಸ್, ಇಂಡಿಯಾಸ್ ನಂಬರ್ 1 ಮೋಸ್ಟ್ ಟ್ರಸ್ಟೆಡ್ ಫೈನಾನ್ಷಿಯಲ್ ಸರ್ವಿಸಸ್ ಬ್ರ್ಯಾಂಡ್. ಮಹಾರಾಜರೇ, ಎಕ್ಸಾಮ್ ನ ಟೆನ್ಷನ್ ನಿಂದ ತಲೆನೋವು. ಮಹಾರಾಜರೇ, ಬಿಸಿಲು ಮತ್ತು ಶಬ್ದದಿಂದ ತಲೆನೋವು. ಅದಕ್ಕೆ ಉತ್ತರ ಮೆಂಥೋ ಪ್ಲಸ್ ಬಾಮ್. ತಲೆನೋವು ತೊಲಗಿಸುತ್ತೆ. ಲೆಟ್ಸ್ ಪಾರ್ಟಿ. ಮೆಂಥೋ ಪ್ಲಸ್ ಬಾಮ್. ಪ್ರತಿಯೊಬ್ಬ ಮನುಷ್ಯನ ಕೋಪದ ಹಿಂದೆ ಒಂದು ಕಾರಣ ಇರುತ್ತೆ, ಆದರೆ ಅವನ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಮಾತ್ರನೇ ಇರುತ್ತೆ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗ ಎಷ್ಟು ದಿನಕ್ಕೊಮ್ಮೆ ಸ್ನಾನ ಮಾಡಿಸ್ಬೇಕು, ನೀರಿನ ಟೆಂಪರೇಚರ್ ಎಷ್ಟಿರಬೇಕು ಅನ್ನೋದನ್ನ ಹೇಳಿದ್ರಿ. ಬಟ್ ಈಗ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವರು ಮಗು ಹುಟ್ಟಿದ ತಕ್ಷಣನೇ ಶುರು ಮಾಡ್ತಾರೆ. ಕ್ಲೆನ್ಸರ್ಗಳನ್ನು ಯೂಸ್ ಮಾಡೋದು, ಸೋಪ್ಗಳನ್ನು ಯೂಸ್ ಮಾಡ್ಬೋದು, ಬೇಬಿ ಪ್ರಾಡಕ್ಟ್ಸೇ ಇರುತ್ತೆ ಅದಕ್ಕೆ ಅಂತ. ಬಟ್ ಅದು ಯೂಸ್ ಮಾಡೋದು ಎಷ್ಟು ಸೇಫ್? ಯಾವ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಬೇಕು? ಈಗ ಬೇಬಿಗೆ ಪ್ರಾಡಕ್ಟ್ಸ್ನ ನಾವು ಕೊಂಡ್ಕೋತಿದ್ದೀವಿ ಅಂತಂದರೆ ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಮುಖ್ಯವಾಗಿ ಅಲ್ಲಿರಬೇಕು, ಯಾವುದಿದ್ರೆ ತಗೋಬಾರ್ದು? ಇದು ಭಾಳ ಒಂದು ಉತ್ತಮವಾದಂಥ ಪ್ರಶ್ನೆ. ಸೊ ಏನಾಗುತ್ತೆ, ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ ನಿಮಗೆ ತುಂಬ ರೇಂಜ್ ಆಫ್ ಪ್ರಾಡಕ್ಟ್ಸ್ಗಳಿರ್ತವೆ. ಸೊ ಹಾಗಾಗಿ ಅದರಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಫಸ್ಟ್ ಆಫ್ ಆಲು ದೇವರ ಹುಟ್ಟಿಸಿರುವಂಥ ಏನು ಒಂದು ಮಗು ಬಂದಿರುತ್ತೋ ಅದರ ಸ್ಕಿನ್ ಆಲ್ರೆಡಿ ನ್ಯಾಚುರಲ್ ಆಗಿ ಅದರ ಒಂದು ಪ್ರೊಟೆಕ್ಷನ್ನು, ಅದಕ್ಕೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನ ಇಂಗ್ರೀಡಿಯೆಂಟ್ನ ಆಲ್ರೆಡಿ ಮಕ್ಕಳಲ್ಲಿ ಹುಟ್ಟಬೇಕಾದ್ರೆ ಕೊಟ್ಟು ಪ್ರೀಲೋಡ್ ಆಗಿ ಕಳಿಸ್ಬಿಟ್ಟಿರ್ತಾರೆ. ಸೊ ಹಾಗಾಗಿ ಸ್ನಾನ ಮಾಡಿಸ್ಬೇಕಾದ್ರೆ ಮಗುದು ಸ್ಕಿನ್ ಏನಾಗುತ್ತೆ, ಫಸ್ಟ್ ಇನಿಷಿಯಲಿ ಆಲ್ಕಲೈನ್ ಇರುತ್ತೆ, ಅದು ಬೆಳೀತಾ ಸ್ವಲ್ಪ ಅಸಿಡಿಕ್ ಆಗುತ್ತೆ. ಅಸಿಡಿಕ್ ಆಗೋದ್ರಿಂದ ಆ ಬ್ಯಾಕ್ಟೀರಿಯಾ ಗ್ರೋತ್ ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾವ್ಯಾವುದು ಸೋಪ್ಗಳಲ್ಲಿ ತುಂಬ ಆಲ್ಕಲೈನ್ ಸೋಪು ಅಥವಾ ತುಂಬ ಅಸಿಡಿಕ್ ಇರುವಂಥ pH ಇರುವಂಥ ಸೋಪ್ಸ್ಗಳಿದ್ರೆ ಅದನ್ನು ಯೂಸ್ ಮಾಡಬಾರ್ದು. ಸಲ್ಫೇಟ್ಸ್ ಇರೋದನ್ನ ಯೂಸ್ ಮಾಡಬಾರ್ದು. ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಇರುವಂಥದ್ದನ್ನು ಯೂಸ್ ಮಾಡಬಾರ್ದು. ಆದಷ್ಟು ಜೆಂಟಲ್ ಇರಬೇಕು. ಮತ್ತು ಆಲ್ಮೋಸ್ಟ್ ಬೇಬಿದು ಮೈಲ್ಡ್ಲಿ ಅಸಿಡಿಕ್ ಅಂತ ಹೇಳ್ತೀವಿ. ಸೊ ಆ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಅದರಲ್ಲಿ ಮೇನ್ ಆಗಿ ನಾವು ಪೌಡ್ರನ್ನ ರೆಕಮೆಂಡ್ ಮಾಡೋದಿಲ್ಲ. ಸೊ ಪೌಡ್ರನ್ನ ರೆಕಮೆಂಡ್ ಮಾಡಿದ್ರೆ ಪಫ್ನ ಹಾಕಿ ತುಂಬ ಪೌಡ್ರ್ ಹಾಕೋದು, ಮುಖಕ್ಕಿಲ್ಲ ಹಾಕೋದು, ಎಲ್ಲ ಕಡೆ ಹಾಕೋದು, ಆ ಥರ ಮಾಡಬಾರ್ದು. ಆ ಥರ ನೀವು ಏನಾದರೂ ಯೂಸ್ ಮಾಡ್ತಿದ್ರೆ ಕೈಯಲ್ಲಿ ಹಾಕಿ ಅದನ್ನು ರಬ್ ಮಾಡಿ ದೆನ್ ಯು ಕ್ಯಾನ್ ಪುಟ್ ಇಟ್ ಓವರ್, ಅಂದರೆ ಶರೀರದ ಮೇಲೆ ಹಾಕ್ಬೋದು. ಬಟ್ ಜನರಲಿ ಅದ್ರ ಯಾವುದೋ ಅವಶ್ಯಕತೆ ಬರೋದಿಲ್ಲ. ಸೊ ನೀವು ಮಾಡೋಂಗಿದ್ರೆ ಕ್ಲೀನ್ ಮಾಡೋಂಗಿದ್ರೂ ಕೂಡ ಈ ಹೇಳಿದ್ದಂಥ ಒಂದು ಇದನ್ನು ಫಾಲೋ ಮಾಡಿಕೊಂಡ್ರೆ ಮೈಲ್ಡ್ಲಿ ಅಸಿಡಿಕ್ ಇರಬೇಕು, ಮತ್ತು ಅದರಲ್ಲಿ ಸಲ್ಫೇಟ್ಸ್ ಇರಬಾರ್ದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಯಾವುದೇ ಬೈ ಪ್ರಾಡಕ್ಟ್ಸ್ ಅದರಲ್ಲಿ ಇರಬಾರ್ದು.
ಇರಬಾರ್ದು, ಆದಷ್ಟು ಮೈಲ್ಡ್ ಇರೋದ್ರಿಂದ ಇದನ್ನು ಯೂಸ್ ಮಾಡಿಕೊಂಡ್ರೆ ಮಗುಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಆಗೋದಿಲ್ಲ. ಡಾಕ್ಟರ್, ಮತ್ತೊಂದು ಕಾಮನ್ ಸಮಸ್ಯೆ ಮಕ್ಕಳಲ್ಲಿ ಆಗೋದು ಅಂತಂದ್ರೆ ಈ ಡೈಪರ್ ರ್ಯಾಶ್. ಸೊ ಡೈಪರ್ ರ್ಯಾಶ್ನ ಅವಾಯ್ಡ್ ಮಾಡಲಿಕ್ಕೆ ಆಲ್ಮೋಸ್ಟ್ ಪೇರೆಂಟ್ಸ್ ಟ್ರೈ ಮಾಡ್ತಿರ್ತಾರೆ. ಅದಕ್ಕೆ ಅಂತಾನೆ ಎಷ್ಟೋ ಜನ ಡೈಪರೇ ಹಾಕೋದಿಲ್ಲ ಮಕ್ಕಳಿಗೆ. ಸೊ ಈ ಡೈಪರ್ ರ್ಯಾಶ್ ಆದಾಗ ಹೇಗೆ ಟ್ರೀಟ್ ಮಾಡೋದು ಡಾಕ್ಟರ್? ಆಗದೇ ಇರೋ ರೀತಿ ಹೇಗೆ ನೋಡ್ಕೊಳ್ಳೋದು? ಡೈಪರ್ ರ್ಯಾಷಸ್ಸು ಮಕ್ಕಳಲ್ಲಿ ಭಾಳಷ್ಟು ಕಾಮನ್ನು. ಸೊ ಇದು ಏನಾಗುತ್ತೆ ಅಂತಂದರೆ, ಈಗ ನಾವು ಸ್ಕಿನ್ನಿಂದ ಸ್ಕಿನ್ನನ್ನು ನಾವು ರಬ್ ಮಾಡಿದಾಗ ನಮಗೆ ಯಾವುದೇ ರೀತಿಯಾದಂಥ ರ್ಯಾಷಸ್ ಬರೋದಿಲ್ಲ. ಅದೇ ನಾವು ಸ್ಕಿನ್ ಮಧ್ಯೆ ಯಾವ್ದಾರ ಒಂದು ವೆಟ್ ವೈಪ್ಸು ಅಥವಾ ಏನಾದರೂ ಇಟ್ಕೊಂಡು ಹಿಂಗೆ ರಬ್ ಮಾಡಿದಾಗ ರಿಪೀಟೆಡ್ ಆಗಿ, ಯಾಕಂದರೆ ಮಕ್ಕಳು ದಿವ್ಸಕ್ಕೆ 10 ಸಲ ಮೋಷನ್ ಮಾಡ್ಬೋದು, ಅದು ಕೂಡ ನಾರ್ಮಲ್ಲು. 10 ದಿವ್ಸಕ್ಕೆ 1 ಸಲ ಮೋಷನ್ ಮಾಡ್ಬೋದು, ಅದು ಕೂಡ ನಾರ್ಮಲ್ಲು. ಸೊ ಹಾಗಾಗಿ ದಿವ್ಸಕ್ಕೆ ಮೋರ್ ಫ್ರೀಕ್ವೆಂಟಾಗಿ ಸ್ಮಾಲ್ ಕ್ವಾಂಟಿಟೀಸ್ ಮಾಡಿದಾಗ ಪ್ರತಿ ಸಲನೂ ನೀವು ಬಮ್ಮನ್ನು ಹಿಂಗೆ ಉಜ್ಜುತ್ತಾ ಇದ್ರೆ, ವೆಟ್ ಟಿಶ್ಯೂಸಿಂದ ವೈಪ್ಸಿಂದ ಉಜ್ಜುತ್ತಾ ಇದ್ರೆ ಏನಾಗುತ್ತೆ, ಅದು ರೆಡ್ನೆಸ್ಸು ಮತ್ತು ರಿಯಾಕ್ಷನ್ ಆಗುತ್ತೆ. ಅದಲ್ಲದೆ ಮಗುಗೆ ನಾವು ಚಡ್ಡಿ ಹಾಕಿದಾಗ ಅಥವಾ ಡೈಪರ್ ಹಾಕಿದಾಗ ಏನಾಗುತ್ತೆ, ಆ ಏರಿಯಾ ಮಾಯ್ಸ್ಟ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ರ್ಯಾಷಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಡೈಪರ್ ರ್ಯಾಶ್ ಅಂತ ಹೇಳ್ತೀವಿ. ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ? ವೆಟ್ ವೈಪ್ಸ್ನ ಯೂಸ್ ಮಾಡಬೇಡಿ, ನ್ಯಾಚುರಲ್ ವಾಟರ್ ಸ್ಪ್ರೇನ ಯೂಸ್ ಮಾಡಿ ಯು ಕ್ಯಾನ್ ಕ್ಲೀನ್ ಮಾಡಿ, ಸ್ಕಿನ್ ಟು ಸ್ಕಿನ್ ಕ್ಲೀನ್ ಮಾಡಿ, ಸಾಫ್ಟ್ ಕಾಟನ್ ಕ್ಲೋತನ್ನು ತಗೊಂಡು ಟ್ಯಾಪ್ ಆ್ಯಂಡ್ ಮಾಪ್ ಮಾಡಿ, ರಬ್ ಮಾಡಬೇಡಿ, ಟ್ಯಾಪ್ ಆ್ಯಂಡ್ ಮಾಪ್ ಮಾಡಿ. ಇದು ಇನಿಷಿಯಲ್ ಬಿಗಿನಿಂಗಿಂದ ನೀವು ಮಾಡ್ಕೊಂಡು ಬರಬೇಕು. ಒಂದ್ಸಲ ನೀವು ಕ್ಲೀನ್ ಮಾಡಿದಾಗ ಯು ಆರ್ ಟೇಕಿಂಗ್ ಅವೇ ಆಲ್ ದ ಮಾಯ್ಶ್ಚರ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಆ ಮಾಯ್ಶ್ಚರ್ನೆಲ್ಲ ತೆಗೆಯೋದ್ರಿಂದ ನೀವು ಆ ಡೈಪರ್ ಕ್ರೀಮ್ ಅಂತ ಬರುತ್ತೆ, ಅದರಲ್ಲಿ ಜಿಂಕ್ ಆಕ್ಸೈಡು ಐಡಿಯಲಿ ಅರೌಂಡ್ 15 to 40% ರೇಂಜಲ್ಲಿ ನಿಮ್ಗೆ ಬರುತ್ತೆ. ಎಷ್ಟು ಜಾಸ್ತಿ ಜಿಂಕ್ ಆಕ್ಸೈಡ್ ಇರುತ್ತೋ ಅಷ್ಟು ಚೆನ್ನಾಗಿ ಅದು ಮಾಯ್ಶ್ಚರ್ನ ರಿಟೈನ್ ಮಾಡುತ್ತೆ. ಸೊ ಆ ಡೈಪರ್ ಕ್ರೀಮ್ನ ನೀವು ಹಚ್ಬಿಟ್ಟು ದೆನ್ ನೀವು ಚಡ್ಡಿ ಹಾಕ್ತಿರೋ ಅಥವಾ ಡೈಪರ್ ಹಾಕ್ತಿರೋ ಆವಾಗ ರ್ಯಾಷಸ್ ಆಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರ್ತದೆ. ಸೊ ಹಾಗಾಗಿ ಕ್ಲೀನ್ ಮಾಡಬೇಕಾದ್ರೆ ವೆಟ್ ವೈಪ್ಸ್ನ ಯೂಸ್ ಮಾಡಬಾರ್ದು, ವಾಟರ್ ಸ್ಪ್ರೇಯಲ್ಲಿ ಮಾಡಬೇಕು, ಟ್ಯಾಪ್ ಆ್ಯಂಡ್ ಮಾಪ್ ಮಾಡಬೇಕು. ಮಾಪ್ ಆದಮೇಲೆ ಒಂದು ಜಿಂಕ್ ಆಕ್ಸೈಡ್ ರಿಚ್ ಇರುವಂಥ ಕ್ರೀಮ್ಸ್ಗಳು, ಡೈಪರ್ ಕ್ರೀಮ್ಸ್ನ ನೀವು ಯೂಸ್ ಮಾಡಬೇಕು. ಇದರಿಂದ ಮಾಡೋದ್ರಿಂದ ಡೈಪರ್ ರ್ಯಾಶ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಎಸ್ ಡಾಕ್ಟರ್, ಇನ್ನೂ ಕೆಲವರು ಏನು ಮಾಡ್ತಾರೆ, ಈಗ ಮಗು ಮಲ್ಕೋಬೇಕಾದ್ರೆ ಡೈಪರ್ ಹಾಕ್ತಾರೆ ಇಡೀ ರಾತ್ರಿ. ಬಿಕಾಸ್ ಏನಾದರೂ ಮಧ್ಯದಲ್ಲಿ ಮಗು ಎಚ್ಚರ ಆದರೆ ನಿದ್ದೆ ಮಾಡಲ್ಲ, ಮತ್ತೆ ಸ್ಲೀಪ್ ಡಿಸ್ಟರ್ಬ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ. ಸೊ ರಾತ್ರಿ ಇಡೀ ಮಕ್ಕಳಿಗೆ ಡೈಪರ್ ಹಾಕೋದು ಎಷ್ಟು ಉತ್ತಮ ಅಂತ? ಯಾವುದೇ ಒಂದು ವಿಚಾರನ ನೀವು ತುಂಬ ಓವರ್ ಆಗಿ ಮಾಡಿದ್ರೆ ಅದರಿಂದ ಪ್ರಾಬ್ಲಮ್ ಆಗುವಂಥದ್ದು ಖಂಡಿತ. ಸೊ ಹಾಗಾಗಿ ನೀವು ಡೈಪರ್ ಹಾಕಿದ್ರೂ ಕೂಡ ಪ್ರತಿ 3 ತಾಸಿಗೆ ಅದು ಯೂರಿನ್ ಮಾಡಲಿಲ್ಲ ಅಂದ್ರೂ ಕೂಡ ನೀವು ಚೇಂಜ್ ಮಾಡಲೇಬೇಕು. ಸೊ ಎವ್ರಿ 3 to 4 hours ಐಡಿಯಲಿ ಮಗು ಯೂರಿನೂ ಮಾಡಿಲ್ಲ, ಏನು ಮಾಡಿಲ್ಲ ಅಂದ್ರೂ ನೀವು ಚೇಂಜ್ ಮಾಡಬೇಕು. ಸೊ ರಾತ್ರಿ ಮಲಗಿದ್ದಾಗ್ಲೂ ಕೂಡ ನೀವು ಇಡೀ ರಾತ್ರಿ ಒಂದೇ ಡೈಪರ್ನ ಹಾಕಿ ಮಲಗಿಸಿದಾಗ ಚಾನ್ಸಸ್ ಆಫ್ ಇನ್ಫೆಕ್ಷನ್ಸು, ಮೋಷನ್ಸ್ ಬಂದು ಯೂರಿನ್ ಏರಿಯಾ ಟಚ್ ಆಗಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಇರ್ಬೋದು, ಡೈಪರ್ ರ್ಯಾಷಸ್ ಇರ್ಬೋದು, ಇವೆಲ್ಲವೂ ಕೂಡ ಆಗ್ಬೋದು. ಸೊ ಹಾಗಾಗಿ ನೀವು ಆ ಡೈಪರ್ ಹಾಕಿದರೆ ಅಲಾರಾಮ್ ಇಟ್ಕೊಂಡು ಎವ್ರಿ 3 hours ಅದನ್ನು ಚೇಂಜ್ ಮಾಡಬೇಕು. ಯೂರಿನ್ ಪಾಸ್ ಮಾಡಲಿಲ್ಲ ಅಂದ್ರೂ ಪಾಸ್ ಮಾಡಿದಾಗ ಇಮಿಡಿಯೇಟ್ ಚೇಂಜ್ ಮಾಡಬೇಕು. ಆ ಮೋಷನ್ ಪಾಸ್ ಮಾಡಿದಾಗ ತುಂಬ ಟೈಮ್ ಒಣಗೋದಕ್ಕೆ ಬಿಟ್ಟಾಗ್ಲೂ ಕೂಡ ಆ ಸ್ಕಿನ್ನು ಡೆಲಿಕೇಟ್ ಅಂತ ನಾನು ಹೇಳಿದ್ರು ಇಷ್ಟು ಇಂಟರ್ವ್ಯೂಲ್ಲಿ ನಾನು ಬಿಗಿನಿಂಗಲ್ಲಿ ಹೇಳಿರೋದ್ರಿಂದ ನೀವು ಅದನ್ನು ವೈಪ್ ಮಾಡಬೇಕಾದ್ರೆ ಯು ಆರ್ ಡ್ಯಾಮೇಜಿಂಗ್. ಅದು ಅಂಟ್ಕೊಂಡಾಗ ಏನಾಗುತ್ತೆ, ಡ್ರೈ ಆಗಿ ಆ ಸ್ಕಿನ್ನ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಇಮಿಡಿಯೇಟ್ ಯೂರಿನ್ ಮಾಡಿದಾಗ, ಯೂರಿನ್ ಅಥವಾ ಮೋಷನ್ ಪಾಸ್ ಮಾಡಿದಾಗ ನೀವು ಚೇಂಜ್ ಮಾಡಬೇಕು. ಅದೇ ರೀತಿ ಕ್ಲೀನ್ ಮಾಡಬೇಕು ಸಾಫ್ಟ್ ಟ್ಯಾಪ್ ಆ್ಯಂಡ್ ಮಾಪಲ್ಲಿ. ಸೊ ಇವೆಲ್ಲವನ್ನು ಮಾಡೋದ್ರಿಂದ ಮಗು ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಮತ್ತೊಂದು ಸಮಸ್ಯೆ ಅಂದರೆ ಬೇಬಿ ಆಕ್ನೆಸ್ ಕಾಮನ್ ಆಗಿ ಆಗ್ತಿರುತ್ತೆ ಬೇಬೀಸಲ್ಲಿ. ಸೊ ಅದ್ರ ಬಗ್ಗೆ ಪೇರೆಂಟ್ಸ್ ಏನು ತಿಳ್ಕೊಂಡಿರ್ಬೇಕು ಡಾಕ್ಟರ್? ಬೇಬಿ ಸ್ಕಿನ್ ಕಂಡೀಷನ್ಸಲ್ಲಿ ನಾವು ಜನರಲಾಗಿ ನಮ್ಮ ಬರುವಂಥ ಪೇಷಂಟ್ಸಿಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಯಾವುದೇ ರ್ಯಾಷಸ್ಸು ಅಥವಾ ಆ್ಯಕ್ನೆ, ಪಿಂಪಲ್ ತಾನೇ ಬರುತ್ತೆ, ತಾನೇ ಕ್ಲಿಯರ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಸ್ಪೆಷಲಿ ನ್ಯೂ ಬಾರ್ನ್ ಬೇಬೀಸ್ ಹುಟ್ಟಿದಾದ್ಮೇಲೆ. ಸೊ ಹುಟ್ಟಿದಾದ್ಮೇಲೆ ನಿಮ್ಮ ಫೋಕಸ್ಸು ಹಾಲು ಕುಡಿಸೋದ್ರ ಮೇಲೆ ಇರಬೇಕು, ಬ್ರೆಸ್ಟ್ ಫೀಡಿಂಗ್ನ ಆದಷ್ಟು ಮ್ಯಾಕ್ಸಿಮಮ್ ಕೊಡೋದ್ರ ಮೇಲೆ ಇರಬೇಕು, ಮಗುದು ವೆಯ್ಟ್ ಗೇನ್ ಬಗ್ಗೆ ಇರಬೇಕು, ಮಗುದು ಓವರ್ ಆಲ್ ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಗಮನ ಇರಬೇಕು. ಯಾವುದೇ ರ್ಯಾಷಸ್ಸು ತಾನೇ ಬರುತ್ತೆ, ತಾನೇ ಬರ್ತಾ ಇದೆ ಅಂತಂದರೆ ತಲೆ ಕೆಡಿಸ್ಕೋಬೇಡಿ. ಆ್ಯಕ್ನೆ ಮಕ್ಕಳಲ್ಲಿ ಬೇಬಿ ಆ್ಯಕ್ನೆ ಕಾಮನ್. ಏನಾಗುತ್ತೆ ಅಂತಂದರೆ, ಮಗು ತಾಯಿ ಗರ್ಭದಲ್ಲಿದ್ದಾಗ ಬಹಳಷ್ಟು ಹಾರ್ಮೋನ್ಸು ಮಗುದು ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಸೊ ಅದರದ್ದು ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಗಿ ಮಗುನ ಹೊರಗಡೆ ತೆಗೆದಾಗ್ಲೂ ಕೂಡ ಆ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ಸ್, ಮೆಟರ್ನಲ್ ಹಾರ್ಮೋನ್ಸು ಅಥವಾ ಬೇಬಿ ಬಾಡಿಯಲ್ಲಿ ಹಾರ್ಮೋನ್ಸಿಂದ ವೇರಿಯೇಷನ್ ಆಗಿರುತ್ತೆ. ಅದು ಕೆಲವೊಂದು ಹಾರ್ಮೋನ್ಸ್ನ ಜಾಸ್ತಿ ಮಾಡೋದಿರ್ಬೋದು, ಕಡಿಮೆ ಮಾಡೋದಿರ್ಬೋದು ಆಗಿರುತ್ತೆ. ಹುಟ್ಟಿದ ತಕ್ಷಣವೇ ಆ ಸ್ಟೆಬಿಲೈಸ್ ಆಗೋ ತನಕ ಕೆಲವೊಂದು ಆ್ಯಕ್ನೆ ಬರ್ತದೆ. ಅಥವಾ ಕೆಲವೊಂದು ಗ್ಲ್ಯಾಂಡ್ಸ್ಗಳು ಬ್ಲಾಕ್ ಆದಾಗ, ಸ್ಕಿನ್ನಲ್ಲಿ ಒಳಗಡೆ ಒಂದು ಗ್ಲ್ಯಾಂಡ್ಸ್ ಇರುತ್ತೆ, ಸೆಕ್ರಿಷನ್ ಗ್ಲ್ಯಾಂಡ್ಸ್, ಅದು ಬ್ಲಾಕ್ ಆದಾಗ, ಅದರಿಂದ ಆ ಪೋರ್ಸ್ ಎಲ್ಲ ಬ್ಲಾಕ್ ಆದಾಗ ಕೆಲವೊಂದು ಮಿಲಿಯಾ ಅಂತ ಬರ್ತದೆ, ಮಿಲಿಯರಿ ಅಂತ ಹೇಳ್ತೀವಿ. ಅಥವಾ ರೆಡ್ ರ್ಯಾಷಸ್ಗಳು ಕೆಲವೊಂದು ವಿತೌಟ್ ಎನಿ ರೀಸನ್ಸು ಕೂಡ ಕೆಲವೊಂದು ಸಲ ರ್ಯಾಷಸ್ಗಳು ಬರುತ್ತೆ. ಇವೆಲ್ಲವೂ ಕೂಡ ಕಾಮನ್ನು.
ಇದು ನಿಮಗೆ ವರಿ ಆಗ್ತಾ ಇದ್ರೆ ನೀವು ಯಾವಾಗ ಪಿಡಿಯಾಟ್ರಿಷಿಯನ್ಸ್ನ ನೀವು ಮೀಟ್ ಮಾಡ್ತೀರಿ ಅವಾಗ ಒಂದ್ಸಲ ಅವ್ರಿಗೆ ತೋರಿಸಿದಾಗ ದೆನ್ ನಾವು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತೀವಿ ಇದಕ್ಕೆ ಟ್ರೀಟ್ಮೆಂಟ್ ಹಾಕಬೇಕು ಬೇಡವಾ ಅನ್ನೋದನ್ನ. ಬಟ್ ಜನರಲಿ ಬೇಬಿ ರ್ಯಾಷಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ. ಎಸ್ ಡಾಕ್ಟರ್, ಮತ್ತಷ್ಟು ವಿಚಾರಗಳನ್ನು ಕೇಳಿ ತಿಳ್ಕೊತೀವಿ. ಮತ್ತೊಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಮೊದಲೆಲ್ಲ ಐಸ್ ಕ್ರೀಮ್ ತಿನ್ನುವಾಗ ಹಲ್ಲಲ್ಲಿ ಜುಮ್ ಅಂತ ಅನ್ಸ್ತಾ ಇತ್ತು. ಆಮೇಲೆ ನನ್ನ ಡೆಂಟಿಸ್ಟ್ ಹೇಳಿದ್ರು ಹಲ್ಲಿನ ಮೇಲಿರುವ ಲೇಯರು ಸೌದೋದಾಗ ಆ ನರಗಳಿಂದ ಜುಮ್ ಅಂತೆ ಅನ್ಸುತ್ತೆ ಅಂತ. ಪ್ರತಿದಿನ ಸೆನ್ಸೊಡೈನ್ ಯೂಸ್ ಮಾಡ್ಬೇಕಂತ ಸಲಹೆ ನೀಡಿದ್ರು. ಸೆನ್ಸೊಡೈನ್ ಹಲ್ಲುಗಳ ಒಳಕಿಳಿದು ನರಗಳನ್ನು ತಣಿಸುತ್ತದೆ. ಸೆನ್ಸೊಡೈನ್ ಕೆಲಸ ಮಾಡುತ್ತೆ. ಸರ್ ಒನ್ ಮೋರ್ ಅಂಡ್ ಮೋರ್ ಪರ್ಚೇಸ್ ಮಾಡೋ ಸಮಯ ಆಯ್ತು. ಪೋತಿಸ್ ನಲ್ಲಿ ಆಷಾಢ ಸೇಲ್ ಶುರು ಆಗ್ಬಿಟ್ಟಿದೆ. ಆಷಾಢ ಅಂದ್ರೆ ಪೋತಿಸ್ ತಾನೆ. ಪೋತಿಸ್ ಅಲ್ಲಿ ಯಾವಾಗಲೂ ಲೇಟೆಸ್ಟ್ ಕಲೆಕ್ಷನ್ಸ್, ಜೆನ್ಯೂನ್ ಪ್ರೈಸ್, ಅದ್ರ ಜೊತೆಗೆ ಮೋರ್ ಅಂಡ್ ಮೋರ್ ಡಿಸ್ಕೌಂಟ್. ಮೋರ್ ಅಂಡ್ ಮೋರ್ ಪರ್ಚೇಸ್ಗೆ ಉತ್ಸಾಹ ನೀಡೋ ಆಷಾಢ ಸೇಲ್ ಪೋತಿಸ್, ಬ್ಯಾಂಗ್ಳೂರ್. ಜೋಡಿ ಆಪ್ ಇದು ಡಿಪ್ಲೊಮಾ, ಸೆಕೆಂಡ್ PUC, 10th ಮತ್ತು ಅದಕ್ಕಿಂತ ಕಡಿಮೆ ಓದಿದವರಿಗಾಗಿ ಮದ್ವೆ ಸೇವೆ. ಇದರಲ್ಲಿ ಲಕ್ಷಕ್ಕಿಂತ ಹೆಚ್ಚು ಮದ್ವೆ ವರರಿದ್ದಾರೆ. ಇದು ಕನ್ನಡದಲ್ಲಿ ಇರುವುದರಿಂದ ಹುಡುಕಲು ಸುಲಭವಾಗಿದೆ. ಈ ಸೇವೆ ಹೆಣ್ಣು ಮಕ್ಕಳಿಗೆ ಉಚಿತ. ಈ ಉಚಿತ ಸೇವೆಯನ್ನು ಪಡೆಯಲು ಡೌನ್ಲೋಡ್ ಮಾಡಿ ಜೋಡಿ ಆಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಈಗ ಪದೇ ಪದೇ ಮಲಬದ್ಧತೆ ಬರುವ ಭಯ ದೂರವಾಗಿದೆ. ಲ್ಯಾಕ್ಟೋಲುಕ್ನ ನಿಯಮಿತ ಸೇವನೆಯು ನಿಮಗೆ ಏನು ಬೇಕಾದ್ರೂ ಯಾವಾಗ ಬೇಕಾದ್ರೂ ತಿನ್ನುವ ಸ್ವಾತಂತ್ರ್ಯವನ್ನು ನೀಡುತ್ತದೆ. ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ಬೇಬೀಸ್ಗೆ ಈ ಆಯಿಲ್ಸ್ನ ಟ್ರೆಡಿಷನಲ್ ಮೆಥಡಲ್ಲಿ ಆಯಿಲ್ಸ್ ಯೂಸ್ ಮಾಡೋದು ಸ್ವಲ್ಪ ಕಾಮನ್. ಅದು ನಮ್ಮ ಇಂಡಿಯಾದಲ್ಲಿ, ಭಾರತದಲ್ಲಿ ಎಸ್ಪೆಷಲಿ ಇಟ್ಸ್ ಕ್ವೈಟ್ ಕಾಮನ್. ಸೊ ಆ ಎಣ್ಣೆಗಳನ್ನು ಬಳಸೋದು ಎಷ್ಟು ಉತ್ತಮ ಅಂತ, ಫ್ರೀಕ್ವೆಂಟಾಗಿ ಏನಾದರೂ ಮಕ್ಕಳಿಗೆ ಮಸಾಜ್ ಬೇಕಾಗಿರುತ್ತಾ, ಯಾವ ಆಯಿಲನ್ನು ಯೂಸ್ ಮಾಡಿದ್ರೆ ಬೆಟರ್? ಮಸಾಜ್ ಅಂತೂ ಖಂಡಿತವಾಗಿ ಬೇಕೇ ಬೇಕು. ಅದು ನಮ್ಮ ಏಜ್ ಓಲ್ಡ್ ಟ್ರೆಡಿಷನಲ್ ಪ್ರಾಕ್ಟೀಸು. ಅದ್ರ ಬಗ್ಗೆ ಸಾಕಷ್ಟು ಸ್ಟಡೀಸ್ಗಳು ಆಗಿದ್ದಾವೆ, ಸಾಕಷ್ಟು ಎವಿಡೆನ್ಸು ಇದ್ದಾವೆ. ಮಕ್ಕಳಿಗೆ ಮಸಾಜ್ ಮಾಡಿದಾಗ ಅವ್ರದ್ದು ಸೆನ್ಸರಿ ಡೆವಲಪ್ಮೆಂಟು ಚೆನ್ನಾಗಾಗತ್ತೆ, ಸೂದ್ನಿಂಗ್ ಇರುತ್ತೆ, ಮಕ್ಕಳಿಗೆ ಆದಷ್ಟು ಅಳೋದು ಕಡಿಮೆ ಆಗುತ್ತೆ, ಮತ್ತು ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಡೈಜೆಷನ್ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇವೆಲ್ಲವೂ ಕೂಡ ಅಡ್ವಾಂಟೇಜ್ ಮಸಾಜಿಂದ ಇದೆ. ಸೊ ಹಾಗಾಗಿ ಮಸಾಜ್ ಮಾಡುವಂಥದ್ದು ಅತ್ಯವಶ್ಯಕ. ದಯವಿಟ್ಟು ಮಸಾಜ್ ಮಾಡಿ. ನೆಕ್ಸ್ಟ್ ಕ್ವಶನ್ ಬರೋವಂಥದ್ದು, ಯಾವ ಆಯಿಲ್ನ ಯೂಸ್ ಮಾಡಿದ್ರೆ ಮಕ್ಕಳಿಗೆ ಉತ್ತಮ ಅಂತ. ಸೊ ಭಾಳಷ್ಟು ಆಯಿಲ್ಸ್ಗಳಿರ್ತವೆ. ದ ಬೆಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಂತಂದರೆ ನಿಮಗೆ ಕೋಕೋನಟ್ ಆಯಿಲ್. ಕೋಕೋನಟ್ ಆಯಿಲ್ ಇರುವಂಥ ಗುಣಗಳು ಭಾಳಷ್ಟು ಇದ್ದಾವೆ. ಸೊ ಹಾಗಾಗಿ ಅದನ್ನು ನೀವು ಸ್ಕಿನ್ ಮೇಲೆ ಹಾಕಿದಾಗ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ, ಗ್ರೀಸಿ ಇರೋದಿಲ್ಲ, ನಿಮಗೆ ಮಸಾಜ್ ಮಾಡಬೇಕಾದ್ರೆ ಸ್ಮೂತಾಗಿ ಹ್ಯಾಂಡ್ ಗ್ಲೈಡ್ ಆಗುತ್ತೆ, ಯಾವುದೇ ರ್ಯಾಷಸ್ ಆಗಲಿ ಅಲರ್ಜಿ ಆಗಲಿ ಆಗೋದಿಲ್ಲ. ಕಂಪ್ರೆಸ್ಡ್ ಆಯಿಲ್, ಕೋಲ್ಡ್ ಕಂಪ್ರೆಸ್ ಆಯಿಲ್, ಕೋಕೋನಟ್ ಆಯಿಲ್ ಅಥವಾ ವರ್ಜಿನ್ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಬರ್ತದೆ, ಅಥವಾ ಫ್ರೆಶ್ಲಿ ನೀವು ಕೋಕೋನಟ್ನ ಗ್ರೈಂಡ್ ಮಾಡಿ ಆಯಿಲ್ನ ಪ್ರಿಪೇರ್ ಮಾಡಿ ವಿತೌಟ್ ಪ್ರಿಸರ್ವೇಟಿವ್ಸ್, ಅದು ನಿಮಗೆ ಸಿಕ್ಕಿದ್ರೆ ಅದು ಕೂಡ ಭಾಳಷ್ಟು ಉತ್ತಮ. ಅದಲ್ಲದೆ ನಿಮಗೆ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಬೋದು. ಅದಲ್ಲದೆ ನೀವು ಆಲಿವ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ಇವೆಲ್ಲ ಮಗುಗೆ ಯಾವ್ದು ಅಡ್ಜಸ್ಟ್ ಆಗುತ್ತೆ. ಯಾಕಂದರೆ ಒಂದು ಆಯಿಲು ಪ್ರಪಂಚದಲ್ಲಿರೋ ಎಲ್ಲರಿಗೂ ಅಡ್ಜಸ್ಟ್ ಆಗಬೇಕು ಅಂತದ್ದು ಏನು ಬರೋದಿಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ಆಯಿಲ್, ಈಗ ಕೋಕೋನಟ್ ಆಯಿಲ್ ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅದಕ್ಕೆ ಆಲ್ಮಂಡ್ ಆಯಿಲ್ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಒನ್ ಆಫ್ ದ ಆಯಿಲ್ಸ್ನ ನೀವು ಚೂಸ್ ಮಾಡ್ಬೋದು. ಈ ಮೂರು ಆಯಿಲ್ಸಲ್ಲಿ ಯಾವ್ದಾದ್ರು. ಕೆಲವು ಟೈಮ್ ಕಾಂಬಿನೇಷನ್ಸ್ ಆಫ್ ಆಯಿಲ್ಸ್ ಕೊಡ್ತಾರೆ, ಕೆಲವೊಂದು ಬ್ರ್ಯಾಂಡ್ಸ್ಗಳು ತೊಗೊಂಬರ್ತಾರೆ, ಅರ್ಬ್ಸು ಗಿಬ್ಸ್ ಎಲ್ಲ ಹಾಕಿ ಅದರಿಂದ ಯಾವುದರಿಂದ ಏನು ಆಗತ್ತೆ ಅನ್ನೋ ಒಂದು ಯಾವುದೇ ಸ್ಟಡೀಸ್ ಆಗಲಿ ಅಥವಾ ಎವಿಡೆನ್ಸ್ ಆಗಲಿ ಇಲ್ದಲ್ಲ ಇರೋದ್ರಿಂದ ಅದನ್ನು ನಾವು ಮಿಕ್ಸ್ ಆಫ್ ಮಲ್ಟಿಪಲ್ ಆಯಿಲ್ಸ್ನ ನಾವು ರೆಕಮೆಂಡನ್ನು ಮಾಡೋದಿಲ್ಲ. ಎಸ್ ಡಾಕ್ಟರ್. ಈಗ ಕ್ರಾಡಲ್ ಕ್ಯಾಪ್ ಅಂತ ಹೇಳ್ತಾರೆ, ವಾಟ್ ಇಸ್ ಇಟ್, ಹಾಗೆ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು? ಕ್ರೇಡಲ್ ಕ್ಯಾಪ್ ಅಂತಂದರೆ, ಈಗ ನಮಗೆ OPD ಯಲ್ಲಿ ಮಗುನ ಕರ್ಕೊಂಡು ಬರ್ತಾರೆ. ನನ್ನ ಮಗು ತಲೆಯಲ್ಲಿ ಆದಷ್ಟು ಗೋಲ್ಡನ್ ಗ್ರೀಸಿ ಸ್ಟಿಕ್ಕಿ ಇದು ಅಂಟ್ಕೊಂಡಿರುತ್ತೆ, ನಮ್ಮ ಕೂದಲಲ್ಲಿ ಅಂಟ್ಕೊಂಡಿದೆ. ಇಲ್ಲಿ ಕೆಲವೊಂದು ಮಕ್ಳಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ, ಫ್ರಂಟಲ್ಲಿ ಇರುತ್ತೆ, ಕೆಲವು ಮಕ್ಳಿಗೆ ಹುಬ್ಬಲ್ಲಿರುತ್ತೆ, ಕೆಲವು ಮಕ್ಕಳಿಗೆ ಇಯರ್ಸಲ್ಲಿ ಇರುತ್ತೆ, ಬ್ಯಾಕ್ ಆಫ್ ದ ಇಯರ್ ಇರುತ್ತೆ, ಕೆಲವು ಮಕ್ಕಳಿಗೆ ಇಲ್ಲಿ ಬರುತ್ತೆ, ಅರೌಂಡ್ ದ ನೋಸ್ ಬರುತ್ತೆ. ಇವೆಲ್ಲವೂ ಕೂಡ ಏನಪ್ಪ ಅಂತಂದರೆ, ಅಲ್ಲಿ ಸ್ಕಿನ್ ಒಳಗಡೆ ಒಂದು ಸೆಬೇಷಿಯಸ್ ಗ್ಲ್ಯಾಂಡ್ ಅಂತ ಇರುತ್ತೆ, ಅದರಿಂದ ಹೈಪರ್ ಸೆಕ್ರೀಷನ್ ಆಗಿ ಆ ಫ್ಲೂಯಿಡ್
ಫ್ಲೂಯಿಡ್ಸ್ ಹೈಪರ್ ಸೆಕ್ರೇಷನ್ ಆಗಿ ಅದು ಹೊರಗಡೆ ಬಂದು ಬ್ಲಾಕ್ ಮಾಡುತ್ತೆ. ಸೊ ಈ ಒಂದು ಏನು ಕ್ರೇಡಲ್ ಕ್ಯಾಪ್ ಅಥವಾ ಸೆಬೋರಿಕ್ ಡರ್ಮಟೈಟಿಸ್ ನಾವು ಏನು ಹೇಳ್ತೀವಿ, ಇದು ಯೂಶಲಿ ಜನರಲಿ ಬೈ 6 months ಅದು ಕಡಿಮೆ ಆಗುತ್ತೆ. ಬೈ 1 year ಮೋಸ್ಟ್ ದ ಬೇಬೀಸ್ ಅದು ಡಿಸಪಿಯರ್ ಆಗುತ್ತೆ. ಸೊ ತುಂಬ ಜಾಸ್ತಿ ಆದಾಗ ನಾವೇನು ಮಾಡ್ತೀವಿ ಅಂತಂದರೆ, ನೀವು ಆಯಿಲನ್ನು ಮಾಡಿದಾಗ ಒಂದು ಸಾಫ್ಟ್ ಬ್ರಿಸ್ಟಲ್ ಟೂತ್ ಬ್ರಷ್ನ ತೊಗೊಂಡು ಅದನ್ನು ಯಾವುದೇ ಅದು ಹೊರಗಡೆ ಬರುತ್ತೆ ಅದನ್ನು ನೀವು ಸ್ಕ್ರೇಪ್ ಮಾಡ್ಬೋದು. ಅದಾಗಿ ನೀವು ಶ್ಯಾಂಪು, ಮೈಲ್ಡ್ ಫಾರ್ಮ್ ಆಫ್ ಶ್ಯಾಂಪೂನ ಯೂಸ್ ಮಾಡಿ ನೀವು ಕ್ಲೀನ್ ಮಾಡ್ಬೋದು. ಅದು ಕೂಡ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಓಪನ್ ಆಗಿ ಅಲ್ಲಿ ಇನ್ಫೆಕ್ಷನ್ ಇದ್ದಾಗ ಅದಕ್ಕೆ ಆಂಟಿಬಯೋಟಿಕ್ ಕ್ರೀಮ್ ಹಚ್ಚೋದಾಗ ಹೆಲ್ಪ್ ಆಗುತ್ತೆ. ಅವಾಗ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಒಪಿನಿಯನ್ನ ತಗೊಂಡಾಗ ಅದು ಇನ್ಫೆಕ್ಟ್ ಇದೆಯೋ ಇಲ್ವಾ ಅಂತ ನೋಡ್ತೀವಿ. ಜನರಲಿ ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾರ್ಡಿನರಿ ಟ್ರೀಟ್ಮೆಂಟ್ ಕ್ರೇಡಲ್ ಕ್ಯಾಪಿಗೆ ಅವಶ್ಯಕತೆ ಬರೋದಿಲ್ಲ. ಅದು ಕೂಡ 6 months ಆದಮೇಲೆ ಡಿಸಪೇರ್ ಆಗುವಂಥದ್ದೇ. ಸೊ ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ತುಂಬ ಜಾಸ್ತಿ ಇದ್ದರೆ ಪೀಡಿಯಾಟ್ರಿಷಿಯನ್ ಅಥವಾ ಡರ್ಮಟಾಲಜಿಸ್ಟ್ನ ಮೀಟ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ ನಾವು ಗೈಡ್ ಮಾಡ್ತೀವಿ ಇದಕ್ಕೆ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂತ. ಎಸ್ ಡಾಕ್ಟರ್, ಇನ್ನು ಮಕ್ಕಳಲ್ಲಿ ಬರ್ತ್ ಮಾರ್ಕ್ ನೋಡ್ತೀವಿ, ಅದು ಕೆಲವು ಮಕ್ಕಳಿಗೆ ನಾರ್ಮಲ್ ಆಗಿರುತ್ತೆ, ಇನ್ನು ಕೆಲವು ಮಕ್ಕಳಿಗೆ ಅದೇನಾದ್ರೂ ಹಾರ್ಮ್ಫುಲ್ಲ ಅಂತ ತಿಳ್ಕೊಳ್ಳೋದು ಬೇಕಾಗತ್ತೆ. ಸೊ ಆ ಬರ್ತ್ ಮಾರ್ಕಿಗೆ ಅಟೆನ್ಷನ್ ಬೇಕು ಅಂತ ಹೇಗೆ ತಿಳ್ಕೊಳ್ಳೋದು? ಬರ್ತ್ ಮಾರ್ಕ್ಸ್ ಅಲ್ಲಿ ಮೋಸ್ಟ್ ಕಾಮನ್ ಎಲ್ಲ ನಮಗೆ ಬರೋದು ಕೇಳೋದು, ಈಗ ವಿಟಲಿಗೋ ಅಥವಾ ತನ್ನು ಅಂತ ಹೇಳ್ತೀವಿ, ಆ ಥರ ವೈಟ್ ಪ್ಯಾಚ್ ಇದ್ದ ತಕ್ಷಣ ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ವೈಟ್ ಮೋಲು ಇರ್ಬೋದು. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸ್ಕಿನ್ನಲ್ಲಿ ಒಂದು ಮಾರ್ಕನ್ನು ನೀವು ನೋಡಿದಾಗ ಅದನ್ನು ನಮಗೆ ನಾವು ಜನರಲಿ ಬರ್ತಲ್ಲಿ ಒಂದಷ್ಟು ಜನರಲ್ ಎಕ್ಸಾಮಿನೇಷನ್ ಮಾಡಿದಾಗ ಪಿಕಪ್ ಮಾಡಿ ನಾವು ನೋಡ್ತೀವಿ. ಕೆಲವೊಂದು ಬರ್ತ್ ಮಾರ್ಕ್ಸ್ಗಳು ಅಪ್ ಟು 1 year ತನಕ ಇರುತ್ತೆ, ಆಮೇಲೆ ಡಿಸಪಿಯರ್ ಆಗುತ್ತೆ. ಲೈಕ್ ಹೆಮ್ಯಾಂಜಿಯೋಮಾಸ್ ಇರ್ಬೋದು ಅಥವಾ ಪೋರ್ಟ್ ವೈನ್ಸ್ಟೈನ್ ಅಂತ ಕೆಲವೊಂದು, ಅದು ಲಾಂಗ್ ಟರ್ಮಲ್ಲಿ ಹಣೆ ಮೇಲೆ ಒಂದು ಡಾರ್ಕ್ ಪೋರ್ಟ್ ವೈನ್ ಥರ ಒಂದು ಸ್ಟೇನ್ ಆಗ್ಬೋದು ಅಥವಾ ರ್ಯಾಷಸ್ ಕೂಡ ಆಗ್ಬೋದು. ಸೊ ಹಾಗಾಗಿ ಕೆಲವೊಂದು ಮಾರ್ಕ್ಸ್ಗಳು ಯಾವುದೇ ಒಂದು ಮಾರ್ಕು ಸೈಜಲ್ಲಿ ದೊಡ್ಡದಾಗ್ತಾ ಇದೆ, ಅದರಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ, ಶೇಪ್ ಚೇಂಜ್ ಆಗ್ತಾ ಇದೆ, ಗ್ರೋತ್ ಆಗ್ತಾ ಇದೆ ಅಂತ ಯಾವುದೇ ಬಂದರೂ ಕೂಡ ಅದರ ಬಗ್ಗೆ ಭಾಳಷ್ಟು ಗಮನ ಕೊಡಬೇಕು. ಮತ್ತು ರೆಸ್ಪೆಕ್ಟ್ ಟು ಪೀಡಿಯಾಟ್ರಿಷಿಯನ್ ಅಥವಾ ಡರ್ಮಟೋಲಜಿಸ್ಟ್ ಒಪಿನಿಯನ್ನ ನೀವು ತಗೊಳ್ಳಬೇಕಾಗತ್ತೆ. ಕೆಲವೊಂದು ಬರ್ತ್ ಮಾರ್ಕಿಗೆ ಅವರ ಅವಶ್ಯಕತೆ ಬರೋದಿಲ್ಲ. ಡಾಕ್ಟರ್, ಇನ್ನು ಕೊನೆಯದಾಗಿ ನಿಮ್ಮ ಅಡ್ವೈಸ್ ಏನಿದೆ ಡಾಕ್ಟರ್? ಈಗ ನ್ಯೂ ಬಾರ್ನ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಬೇಕಾಗಿರೋದೇ ಮಕ್ಕಳ ಪಾಲನೆ ಪೋಷಣೆ ಬಗ್ಗೆ ಮಾಹಿತಿ. ಸೊ ಇದ್ರ ಬಗ್ಗೆ ನೀವೇನು ಅಡ್ವೈಸ್ ನೀಡ್ತೀರಿ? ಮೊದಲ 6 months ಯಾವುದೇ ರೀತಿಯಾದಂಥ ಸನ್ಸ್ಕ್ರೀಮ್ನ ಹಾಕಬೇಡಿ. ನೀವು ಮಗುವನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಹ್ಯಾಟನ್ನು ಹಾಕಿ ನೀಟಾಗಿ ಕವರ್ ಮಾಡಿ ಆದಷ್ಟು ಮಗುನ ಸನ್ನಿಂದ ಪ್ರೊಟೆಕ್ಟ್ ಮಾಡಿ. 6 months ಆದಮೇಲೆ ನೀವು ಒಂದಷ್ಟು ಕ್ರೀಮ್ಸ್ನ ಯೂಸ್ ಮಾಡೋಂಗಿದ್ರೆ ಮಾಡ್ಬೋದು. ಬಟ್ ಜನರಲ್ ಆಗಿ ಏನಪ್ಪ ಅಂತಂದರೆ, ನೀವು ಕರೆಕ್ಟಾಗಿ ನೀವು ಸ್ನಾನ ಮಾಡಿಸೋ ರೀತಿ ಇರ್ಬೋದು, ಮಸಾಜ್ ಮಾಡೋ ರೀತಿ ಇರ್ಬೋದು, ಆಯಿಲ್ ಕೊಡೋಂಥ ರೀತಿ ಇರ್ಬೋದು, ಮತ್ತು ನೀವು ತಾಯಿ ತಿನ್ನುವಂಥ ಆಹಾರ ಇರ್ಬೋದು, ಯಾವುದರ ಒಂದು ಅಲರ್ಜಿಕ್ ಇತ್ತು ಮಕ್ಕಳಲ್ಲಿ ಅಂತ ಅದನ್ನು ಬೇಗ ಪಿಕ್ ಮಾಡಿದ್ರೆ, ಇವೆಲ್ಲವನ್ನು ಶುದ್ಧವಾದ ಆಹಾರ, ಶುದ್ಧವಾದ ನೀರು ಮತ್ತು ಶುದ್ಧವಾಗಿ ನಮ್ಮ ಶರೀರನ ಇಟ್ಕೊಂಡಾಗ ಅಥವಾ ಮಗು ಶರೀರನ ನಾವು ಇಟ್ಕೊಂಡಾಗ ಆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕಿನ್ ಈಸ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಆರ್ಗನ್. ಅದು ನಮಗೆ ವಿಸಿಬಲ್ ಇರುತ್ತೆ. ಈಗ ನಾವು ಲಿವರ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ, ಬಟ್ ಸ್ಕಿನ್ನ ನೋಡಿದ್ರೆ ಒಂದಷ್ಟು ಖುಷಿ ಆಗುತ್ತೆ. ಅದು ಯಾವುದೇ ಕಲರ್ ಇರಲಿ ಒಂದಷ್ಟು ಸಂತೋಷ ಆಗುತ್ತೆ. ಒಂದು ಮನುಷ್ಯನಿಗೆ ಆಕಾರ ಬರುವಂಥದ್ದೇ ಈ ಸ್ಕಿನ್ನಿಂದ. ಸೊ ಹಾಗಾಗಿ ಮೈಕ್ರೋ ಏಜಿಂಗ್ ಅದು ಕಾಮನ್ನು. ಅದನ್ನು ಆಗದಲ್ಲೇ ಇರೋ ಥರ ನೋಡಬೇಕು ಅಂತಂತಂದರೆ ಆ ಸ್ಕಿನ್ನನ್ನು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಬೇಕು. ಮಕ್ಕಳಲ್ಲಿ ಸ್ಪೆಷಲ್ ಆಗಿ ಸ್ನಾನ ಮಾಡಿಸೋದ್ರ ಬಗ್ಗೆ ನಾವು ಹೇಳಿದ್ವಿ. ಅದೇ ರೀತಿ ಸನ್ಸ್ಕ್ರೀಮ್ಸ್ಗಳನ್ನೆಲ್ಲ ಯೂಸ್ ಮಾಡಬಾರ್ದು ಫಸ್ಟ್ 6 months. ಒಳ್ಳೆ ಕ್ಲೋತನ್ನು ಪ್ರೊಟೆಕ್ಟ್ ಮಾಡಬೇಕು. 100% ಕಾಟನ್ನ ಯೂಸ್ ಮಾಡಿ, ಉಲ್ಲನ್ ಕ್ಲೋತು, ಪಾಲಿಸ್ಟರ್ ಬಟ್ಟೆಗಳನ್ನೆಲ್ಲ ಹಾಕಬೇಡಿ ಮಕ್ಕಳಿಗೆ. ಮತ್ತೇನಾದರೂ ತುಂಬ ರ್ಯಾಷಸ್ ಬಂದರೆ ಮನೇಲೇ ನೀವು ಯಾವುದೇ ಒಂದು ಟ್ರೀಟ್ಮೆಂಟ್ ಹಾಕಿ ಅದನ್ನು ದೊಡ್ಡದು ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಒಪಿನಿಯನ್ನ ತಗೊಳ್ಳಿ. ಸ್ಕಿನ್ನನ್ನು ಅರ್ಲಿಯರೇ ನಾವು ನೋಡಿ ಟ್ರೀಟ್ ಮಾಡಿದ್ರೆ ಅದು ಡ್ಯಾಮೇಜ್ ಆಗುವಂಥದ್ದು ನಾವು ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ ಹೈಡ್ರೇಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಈ ಮಕ್ಕಳ ಸ್ಕಿನ್ ಕೇರ್ ವಿಚಾರವಾಗಿ, ಅದರಲ್ಲೂ ನ್ಯೂ ಬಾರ್ನ್ ಸ್ಕಿನ್ ಕೇರ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.